ವೆಲ್ಕಮ್ ಟು 201. ಹೇಗಿದ್ದಾರೆ ಯಾರು? ಸೊ ಗೈಸ್, ಇವತ್ತು ನಾನು ಮೇಲ್ಕೋಟೆಗೆ ಬಂದಿದ್ದೇನೆ. ಆ್ಯಸ್ ಆಫ್ ನೋ ನಾನು ವ್ಲಾಗ್ ಮಾಡೋ ಇಂಟೆನ್ಷನ್ ಇದ್ದಿರಲಿಲ್ಲ. ಆ್ಯಸ್ ಎನ್ ಸಿವಿಲ್ ಇಂಜಿನಿಯರ್ ಇಲ್ಲಿ ಆರ್ಕಿಟೆಕ್ಟ್ ನೋಡ್ತಿದ್ದೆ. ಸಚ್ ಅನ್ ಅಮೇಝಿಂಗ್ ಆರ್ಕಿಟೆಕ್ಟ್ ಅಂದರೆ ಜಸ್ಟ್ ಇಮ್ಯಾಜಿನ್, ಈ ಲೆವೆಲ್ ಹೈಟಲ್ಲಿ ಈ ಕಲ್ಲೆಲ್ಲ ಹೆಂಗೆ ತಂದಿರ್ಬೋದು. ಅದು ಆಗ JCB ಇಲ್ಲ, ಕ್ರೇನ್ ಇಲ್ಲ, ಜಸ್ಟ್ ವಿತ್ ಹ್ಯೂಮನ್ ಹ್ಯಾಂಡ್ಸ್ ಹೆಲ್ಪ್ ಆ್ಯಂಡ್ ಎಲಿಫೆಂಟ್ ಹ್ಯಾಂಡ್ ಹೆಲ್ಪ್. ಸಾರಿ, ತೊದಲುತ್ತಿದ್ರೆ ಇದು ಮಾಡಿ ಹತ್ಕೊಬರ್ತಿದ್ದೀನಲ್ಲ, ಅದಕ್ಕೆ. ಇನ್ನೂ ಆರ್ಕಿಟೆಕ್ಟ್ ತೋರಿಸ್ತೀನಿ, ಒಂದು ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ. ಜಸ್ಟ್ ಎಂಜಾಯ್ ದಿ ಸಿನಿಮ್ಯಾಟಿಕ್ ಶಾರ್ಟ್ಸ್ ನಾವು. ಗೈಸ್, ನಾನೇನು ಆರ್ಕಿಟೆಕ್ಟ್ ಬಗ್ಗೆ ಮಾತಾಡ್ತಿದ್ನೋ ಅದೇ ಇದು. ಜಸ್ಟ್ ಲುಕ್ ಎಟ್ ದಿಸ್, ಇಟ್ಸ್ ಎ ಬ್ಯೂಟಿಫುಲ್ ಥಿಂಗ್. ಯಾವತ್ತೂ ಟೆಂಪಲ್ ಬರ್ತಿದ್ದು ದರ್ಶನ ಮಾಡ್ಕೊ ಹೋಗ್ತೀರಿ, ಬಟ್ ಯು ನೀಡ್ ಟು ಸಿ ದಿ ಆರ್ಕಿಟೆಕ್ಟ್ ಆಲ್ಸೋ. ಇನ್ ದಿ ಸೆನ್ಸ್ ಎಲ್ಲ ಪ್ರತಿಯೊಂದು ಫೀಲ್ ಮಾಡ್ಬೇಕು ನೀವು. ನೋಡಿ ಯಾವ ಥರ ಡಿಸೈನ್ ಮಾಡಿದ್ದಾರೆ ಈ ಪಾಯಿಂಟಲ್ಲಿ. ಇಲ್ಲಿ ನೋಡಿ, ಪ್ರತಿಯೊಂದು ಸ್ಮಾಲ್ ಮಿನಿಯೇಚರ್ ಸ್ಟ್ಯಾಚು. ಹೋಗಿ ನೋಡ್ತಾ ಇದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ. ಜಸ್ಟ್ ಲುಕ್ ಎಟ್ ದಿಸ್ ಗೈಸ್, ಸೊ ಅಮೇಝಿಂಗ್ ಅಲ್ವಾ? ನೋಡಿ ನನ್ನ ಮುಂದೆ ಹಿಂಗೈತೆ, ಸಚ್ ಎನ್ ಬ್ಯೂಟಿಫುಲ್ ವ್ಯೂ. ಗೈಸ್, ಇಲ್ಲಿಂದ ಕಲ್ಯಾಣಿನೂ ಕಾಣುತ್ತೆ, ತೋರಿಸ್ತೀನಿ ನೋಡಿ. ಈ ಟ್ರೀ ನೋಡಿ ಎಷ್ಟು ಅಮೇಝಿಂಗ್ ಆಗಿದೆ. ಆ್ಯಂಡ್ ಆರ್ಕಿಟೆಕ್ಟ್ ಬಗ್ಗೆ ಹೇಳ್ತಿದ್ನಲ್ಲ, ಈಗ ರಿಯಲ್ ಆರ್ಕಿಟೆಕ್ಟ್ ತೋರಿಸ್ತೀನಿ ನೋಡಿ. ಅದೇ ನನ್ನ ಬ್ಯಾಕ್ಗ್ರೌಂಡಲ್ಲಿದೆ ನೋಡಿ. ಈ ಆರ್ಕಿಟೆಕ್ಟ್ ಬಗ್ಗೆನೇ ಹೇಳಕ್ಕೆ ಟ್ರೈ ಮಾಡ್ತಿದ್ದೆ ನಾನು. ಜಸ್ಟ್ ಸಿ ಹೌ ಅಮೇಝಿಂಗ್ ಇಟ್ ಇಸ್. ನನಗೆ ಗೊತ್ತಿರೋ ಪ್ರಕಾರ ಇದಿಷ್ಟು ಒಂದು ಪಾರ್ಟ್ ಆಫ್ ಸ್ಟೋನ್ ಅಷ್ಟೇ. ಇದಿಷ್ಟು ಕಾಣಿಸ್ತಿದೆಯಲ್ಲ, ಅದನ್ನ ನೀಟಾಗೆ ಕೆತ್ತನೆ ಅಂತಾರೆ. ನನಗೆ ಇಂಗ್ಲೀಷಲ್ಲಿ ಏನಂತಾರೆ ಗೊತ್ತಿಲ್ಲ ಅದು ಲಿಟ್ರಲಿ, ಬಟ್ ಸ್ಟೋನ್ ಚಿಪ್ಪಿಂಗ್ ವರ್ಕ್ ಮಾಡಿ ಈ ಥರ ಡಿಸೈನ್ ತಂದಿದ್ದಾರೆ. ಇನ್ನೊಂದು ಡಿಸೈನ್ ತೋರಿಸ್ತೀನಿ, ಇಲ್ಲಿ ನೋಡಿ. ಈ ಡಿಸೈನ್ ನೋಡಿ ಯಾವ ಥರ ಮಾಡಿದ್ದಾರೆ ಅಂದರೆ, ಇಲ್ಲೊಂದು ಬೋರ್ಡು ಇದರಿಂದ ಇದಕ್ಕೆ ಬಂದಂಗೆ, ಇದು ಇದರಿಂದ ಇದಕ್ಕೆ ಬಂದಂಗೆ, ಲೈಕ್ ಹೆಡ್ ಆ ಥರ ಕ್ರೇವ್ ಮಾಡಿದ್ದಾರೆ ಇದರಲ್ಲಿ. ಆ್ಯಂಡ್ ದಿಸ್ ಈಸ್ ಲೈಕ್ ಎಷ್ಟು ವರ್ಷ ಹಳೇದಂತ ನನಗೂ ಗೊತ್ತಿಲ್ಲ, ಗೂಗಲ್ ಸರ್ಚ್ ಮಾಡಬೇಕು ನಾನು. ಇದೆಲ್ಲ ಕಾಂಕ್ರೀಟ್ ವಾಲ್, ಇದೆಲ್ಲ ಸ್ಟೋನ್ ವಾಲ್. ಸಿ ಕಂಪ್ಯಾರಿಟಿವ್ಲಿ ಇದೆಷ್ಟು ನೀಟಾಗಿ ಕ್ಲೀನಾಗೈತೆ. ಸೈಡ್ ವೈಸ್ ಕಾಂಕ್ರೀಟ್ ಎಷ್ಟು ಚೆನ್ನಾಗೈತೆ ನೋಡಿ. ಕಂಪೇರ್ ಮಾಡಿ ನೋಡಿದ್ರೆ ಕಾಂಕ್ರೀಟ್ ಆಲ್ರೆಡಿ ಹೊಟ್ಟೋಗೈತೆ, ಇದಿನ್ನೂ ಲೈಫ್ ಐತೆ, ಸಸ್ಟೈನ್ ಆಗುತ್ತೆ. ಆ ಥರ ಫೀಲ್ ಆಗ್ತೈತೆ ನನಗೆ. ಗೈಸ್, ಇಲ್ಲಿ ಬಾಗ್ಲ ಹತ್ರ ಬರ್ತಿದ್ದಂಗೆ ಔಟ್ಸೈಡ್ ಎಕ್ಸಿಟ್ ಆಯ್ತಿದ್ದಂಗೆ ಈ ಥರ ಬ್ಯೂಟಿಫುಲ್ ವ್ಯೂ ಸಿಗುತ್ತೆ. ಆ ಥರ ಆರ್ಕಿಟೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಫೇಸಿಂಗ್ ಯಾವ ಥರ ಯಾವ ಲೆವೆಲ್ ಇಟ್ಟಿದ್ದಾರೆ ಅಂದರೆ, ಈ ಕಡೆ ಸಿಟಿ ಬರುತ್ತೆ ಜನ ನೋಡಿದ್ರೆ, ಬಟ್ ಸಿಟಿ ಬೇಡ ನಮಗೆ. ಈ ನೇಚರ್ ಪಾಯಿಂಟ್ ಆಫ್ ವ್ಯೂ ಅಂದ್ಬಿಟ್ಟು ಆಗಿನ ಟೈಮಲ್ಲಿ ಆ ಥರ ಆರ್ಕಿಟೆಕ್ಟ್ ಮಾಡಿದ್ದಾರೆ. ಜಸ್ಟ್ ಫೀಲ್ ಇಟ್, ಹೌ ಅಮೇಝಿಂಗ್ ಇಟ್ ಇಸ್. ದಿಸ್ ಈಸ್ ದ ಕ್ವಾಲಿಟಿ ಆಫ್ ವರ್ಕ್ ಎಟ್ ಪಾಸ್ಟ್. ಎಂಟ್ರೆನ್ಸ್ ಬಾಗಿಲು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಫುಲ್ ಸ್ಟೋನ್ ವರ್ಕ್. ಆ್ಯಂಡ್ ಇದೇನು ಡೋರ್ ನೋಡ್ತಿದ್ದೀರೋ, ಇಟ್ಸ್ ಲೈಕ್ ಅಮೇಝಿಂಗ್ ಸೈಜ್ ಏನೋ. ಈ ಥರ ಎಲ್ಲ ಬರ್ದು ಹಾಳು ಮಾಡಬಾರ್ದು. ನಂಗೆ ಕನ್ನಡ ಓದೋಕ್ಕೂ ಬರ್ತಿಲ್ಲ, ಓದೇಳೋಣ ಅಂದರೆ ನೋಡಿ. ಈ ಥರ ಎಲ್ಲ ಹಾಳು ಮಾಡೋದು ಸರಿ ಬರೋಲ್ಲ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಈ ಜಾಗ. ಈ ಥರ ಎಲ್ಲ ಬರ್ದು ಹಾಳು ಮಾಡ್ತಾರೆ. ಏನು ನಿಮ್ಮ ಹುಡುಗಿ ಖುಷಿ ಪಡಿಸ್ಬೇಕಂತ ನೀವು ಬರೀತೀರಾ, ಆ ಮೂಮೆಂಟ್ ಅಷ್ಟೇ. ಬಟ್ ಇದು ಇಲ್ಲೆಲ್ಲ ಲೈಫ್ ಲಾಂಗ್ ಉಳ್ಕೊಳ್ಳೋ ಜಾಗ ಇದು. ಇಲ್ಲೊಂದು ಆರ್ಕಿಟೆಕ್ಟ್ ನೋಡಿದೆ, ಮೆಟ್ಲು ಇಳಿಬೇಕಾದ್ರೆ, ಸ್ಟೇಜ್ ಇಳಿಬೇಕಾದ್ರೆ ಇಲ್ಲಿ ನೋಡಿ, ಆ ಲೇಡಿ
ಕೆನ್ ಸಿ ದಿ ಲೇಡಿನ ಎಂಗ್ರೇವ್ ಮಾಡಿದ್ದಾರೆ. ಲೈಕ್ ಇಟ್ಸ್ ಲೈಕ್ ಸ್ವಾಗತ ಮಾಡ್ತಿರೋದು ನಮ್ಮನ್ನ, ಆ ಥರ ಐತೆ ನೋಡಿ. ಇಲ್ಲಿ ಹನುಮಾನ್ನ ಎಂಕ್ರೇವ್ ಮಾಡಿದ್ದಾರೆ. ಜೈ ಶ್ರೀರಾಮ್ ಗೈಸ್, ಜೈ ಶ್ರೀರಾಮ್. ಬೇಬಿ ಮಂಕಿ ನೋಡಿ ಗೈಸ್, ಬೇಬಿ ಮಂಕೀಸ್. ನೋಡಿ ಗೈಸ್, ಕ್ಯೂಟಾಗಿದೆ. ನಂಗೆ ಭಯ ಆಗ್ತೈತೆ, ಅಕ್ಕಪಕ್ಕ ದೊಡ್ಕೋತೆ ಬಂದು ಮೊಬೈಲ್ಗೆ ಕಿತ್ಕೊಟ್ಟೋದ್ರೆ ಭಯ. ಇವರು ಪಬ್ಲಿಕ್ದು ಹಂಗೆ ಮೊಬೈಲ್ ಕಿತ್ಕೊಂಡು ಹೋಗಿ ಮರದ ಮೇಲೆ ಕುತ್ಕೊಬಿಟ್ಟಿತ್ತು. ಅದು ವೀಡಿಯೋ ಮಾಡಬೇಕಾಗಿತ್ತು, ಬಟ್ ಆಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡೇ ಇರಲಿಲ್ಲ. ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಗೈಸ್. ಆಟ ಸಾಮಾನು ಕೇಳ್ತವ್ರೆ. ಓಡ್ ಬಂದಕ್ಕೂ ಹಂಗೆ. ಹ್ಞೂ ಆಂಟಿ ಅಮ್ಮ ಫೋನ್ ಕೊಡಿ, ಫೋನ್ ಕಿತ್ಕೊಳ್ಳುತ್ತೆ ಗೈಸ್. ಈಗ ಅಬ್ಸರ್ವ್ ಮಾಡ್ತೆ, ಕೋತಿ ಕೈಯೇ ಇಲ್ಲ. ಯು ಕೆಟ್ ದಟ್. ಇಲ್ಲ ಕೈ ಮುರ್ಕೊಂಡಿರ್ಬೇಕೇನೋ ಇದು. ಹಂಗೆ ಗೊತ್ತೈತೆ 3 ಎದುರಲ್ಲಿ ಗೈಸ್. ಕಲ್ಲನ್ನ ಗ್ರಿಪ್ಗೋಸ್ಕರ ಎವ್ರಿವೇರ್ ಈ ಥರ ವಿಯರ್ ಆ್ಯಂಡ್ ಟೇರ್ ಮಾಡೋರೆ. ಲೈಕ್ ರೇನ್ ಬಂದರು ನೀಟಾಗಿ ಗ್ರಿಪ್ ಸಿಗಲಿ ಅಂತ ನೋಡಿ, ಎಲ್ಲ ಕಡೆನೂ ಹಂಗೆ ಮಾಡಿದ್ದಾರೆ. ಬಾ ಗೈಸ್, ಮಂಕಿ ಡ್ರಿಂಕಿಂಗ್ ವಾಟರ್. ಸ್ಮಾರ್ಟ್ ಮಂಕಿ.